ಮೀಡಿಯಾ ಮುಖಾಂತರ ಕೇಳ್ಕೋದೇನಪ್ಪ ಅಂತಂದ್ರೆ ಇಲ್ಲಿಯ ಒಂದು ಭಾಗ ನಮ್ಮ ಕಲ್ಯಾಣ ಕರ್ನಾಟಕ ಸ್ಪೆಷಲಿ ಅದರಲ್ಲಿ ಚಿತ್ತಾಪುರ ನಮ್ಮ ಮತಕ್ಷೇತ್ರ ಈ ಭಾಗದಾಗ ನಮ್ಮ ಜನರು ಬಹಳಷ್ಟು ಜನರು ಗೋಳೆ ಹೋಗಿರ್ತಾರೆ. ಬೆಂಗಳೂರು, ಪುಣೆ, ಹೈದರಾಬಾದ್, ಬಾಂಬೆ ಎಲ್ಲೆಲ್ಲೂ ಹೋಗಿರ್ತಾರಲ್ಲ, ಅವರೆಲ್ಲರಿಗೂ ನಾನು ಕೈ ಜೋಡಿಸಿ ವಿನಂತಿ ಮಾಡ್ತೀನಿ. ತಮ್ಮ ಮನೆ ಹತ್ರ ಒಂದು ಸಿಂಬಲ್ ಅನ್ನು ಕೂಡಿಸ್ತಾರೆ. 3 times ವಿಸಿಟ್ ಅನ್ನು SIR ಅಲ್ಲಿ ಮಾಂಸಲ್ಲಿ 3 times ವಿಸಿಟ್ ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ತಾವು ಇದಿಲ್ಲ ಅಂದ್ರೆ ಯಾವುದೋ ಒಂದು ಸಿಂಬಲ್ ಹಚ್ತಾರೆ, ಸೆಕೆಂಡ್ ಟೈಮ್ ಬರಲಿಲ್ಲ ಅಂದ್ರೆ ಅದು ಯಾವ್ಯಾವ ಇದಾವೆ ಅದನ್ನು ತಾವು ತಮ್ಮ ಊರಿನ ಯಾರ್ಯಾರು ತಮ್ಮ ಮನೆಯವರು ಉಪಸ್ಥಿತರೋ ಅಥವಾ ನಿಮ್ಮ ಗೇರಿಯ ಅಕ್ಕಪಕ್ಕ ಮನೆಯವರು ಯಾರು ಉಪಸ್ಥಿತರೋ ಅವರನ್ನು ಕರೆ ಮಾಡಿ ಈ SIR ಬಗ್ಗೆ ತಿಳ್ಕೊಂಡು ತಕ್ಷಣವೇ ತಾವು ಎಲ್ಲಿದ್ರೂ ಸಹ ಈಗ ಮುಂಗಾರು ಮಳೆ ಚಾಲೂ ಆಗಿದೆ, ಅದರಲ್ಲಿ ತಾವು ಬಹುಶಃ ತಾವು ಊರಿಗೆ ಬರ್ತಿರ್ಬೋದು, ವಿಸಿಟ್ ಮಾಡ್ತಿರ್ಬೋದು. ಬಂದ ಸಮಯದಲ್ಲಿ ಆ SIR ಬಗ್ಗೆ ತನಿಖೆ ಮಾಡಿಕೊಂಡು ನಿಮ್ಮ SIR ಪಟ್ಟಿಯಲ್ಲಿ ಸೇರಿಸ್ಕೊಂಡು ಹೋಗ್ಬೇಕಂತೇಳಿ ವಿನಂತಿ ಮಾಡ್ತೀನಿ. ಯಾಕಪ್ಪ ಅಂತಂದ್ರೆ ಇವತ್ತು ಅದು ನಮ್ಮ ಒಂದು ಮತದಾನದ ಹಕ್ಕು ಇದೆ. ಆ ಹಕ್ಕು ಬಹಳಷ್ಟು ಶ್ರೇಷ್ಠ ಹಕ್ಕು, ಬಹಳ ದೊಡ್ಡ ಹಕ್ಕು. ನಿಮ್ಮ ಮತದಾನದಿಂದಲೇ ನಾವು ಇವತ್ತು 68,000 ವೋಟ್ ತಗೊಂಡಿದ್ದೀವಿ ಮತಕ್ಷೇತ್ರದಲ್ಲಿ. ಬಹುಶಃ ಮುಂದಿನ ಚುನಾವಣೆಯಲ್ಲಿ ಇನ್ನಷ್ಟು ಹೆಚ್ಚಿಗೆ ಲೀಡ್ ಬರಬಹುದು. ನಿಮ್ಮೆಲ್ಲರ ಪಟ್ಟಿಯಲ್ಲಿ ಹೆಸರು ಸೇರಿದ್ರೆ ಮಾತ್ರ ನಾವು ಲೀಡಲ್ಲಿ ಬರೋದು. ಅದಕ್ಕಾಗಿ ಹಳ್ಳಿಯಿಂದ ಸ್ಪೆಷಲಿ ಹಳ್ಳಿಗಳಿಂದ ಬಹಳಷ್ಟು ಜನರು ಗೂಳೆ ಹೋಗಿದ್ದೀರಿ, ಎಲ್ಲೆಲ್ಲಿ ಹೋಗಿದ್ದೀರಿ, ತಾಂಡ ಇರ್ಬೋದು, ಹಳ್ಳಿ ಊರಿರ್ಬೋದು, ಎಲ್ಲರೂ ಇವತ್ತು ಏನಪ್ಪ ಅಂತಂದ್ರೆ ಬಹಳಷ್ಟು ಜನರ ಹತ್ರ ನನ್ನ ನಂಬರ್ ಇದೆ. ನಮ್ಮ ಮಂಡಲದ ಅಧ್ಯಕ್ಷರು ರವೀಂದ್ರ ಸಜ್ಜನ್ ಶೆಟ್ಟಿ ಸಾವುಕಾರ ಅವರ ನಂಬರ್ ಇದೆ. ಹಲವಾರು ನಮ್ಮ ಟೀಮ್ಗೆ ತಾವು ಕರೆ ಮಾಡಿ ತಮಗೆ ಏನನ್ನ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೂ ನಮ್ಗೆ ಸಂಪರ್ಕಿಸಿದ್ರೆ ನಾವು ಅಲ್ಲಿಯ BLO ಅವರಿಗೆ ಮತ್ತು ಆಫೀಸರ್ ಅವರಿಗೆ ನಾವು ತಮಗೆ ಜೋಡಣೆ ಮಾಡಿಕೊಡ್ತೀವಿ. ದಯವಿಟ್ಟು ನಿಮ್ಗೆಲ್ಲರ SIR ಪಟ್ಟಿಯಲ್ಲಿ ಸೇರ್ಪಡೆ ಮಾಡ್ಕೋಬೇಕಂತೇಳಿ ನಾನು ವಿನಂತಿ ಮಾಡ್ತೀನಿ. ಬಹಳ ಸಮಯ ಬಹಳ ಕಮ್ಮಿ ಇದೆ. ಆದಷ್ಟು ಬೇಗ 8, 10, 15 ದಿವಸ ಒಳಗಡೆ ನಿಮ್ಮ ಪ್ರತಿ ಯಾವ ಊರದ ಅದೇ ಇದ್ರೂ ಸಹ ಬಂದು SIR ಅಲ್ಲಿ ಸೇರ್ಪಡೆ ಮಾಡ್ಕೋಬೇಕಂತೇಳಿ ವಿನಂತಿ ಮಾಡ್ತೀನಿ. ಆಫ್ ಇಂಡಿಯಾ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಏನು SIR ಅಂತ ಹೇಳಿ ಒಂದು ಪ್ರಕ್ರಿಯೆ ಶುರು ಮಾಡಿದೆ. ಅದರಲ್ಲಿ ಎಲ್ಲ ಭಾರತ ದೇಶದಲ್ಲಿ ಪ್ರತಿಯೊಂದು ಮನೆಗೆ ತಲುಪಿ ಡೋರ್ ಟು ಡೋರ್ ಈ ಒಂದು SIR ಅನ್ನು ಪೂರ್ಣಗೊಳಿಸ್ಬೇಕಂತೇಳಿ ಏನು ಕೆಲಸ ನಡೆಸ್ತಾ ಇದೆ. ಇಡೀ ಭಾರತ ದೇಶ ಒಂದು ಕಡೆ ಆದರೆ ಇವತ್ತು ಕರ್ನಾಟಕದ SIR ಒಂದು ಥರ ನಡೀತಾ ಇದೆ. ಅದು ಯಾವ ಥರ ಅಪ್ಪ ಅಂತಂತಂದ್ರೆ ಇವತ್ತು ತಾವೆಲ್ಲರೂ ಕೇಳಿರ್ಬೋದು, ಅತಿ ಹೆಚ್ಚು ಇವರು ಇಲ್ಲಿಯ ಕಾಂಗ್ರೆಸ್ಸಿನ ನಾಯಕರು ಆಫೀಸರ್ಗೆ SIR ಬಗ್ಗೆ ಒಂದು ಸ್ಪೆಷಲ್ ಮೀಟಿಂಗ್ಗಳು ತಗೊಂಡು ಹೆಚ್ಚು ಒತ್ತು ಏನು ಇವತ್ತು ನಾವು ಅಲ್ಪಸಂಖ್ಯಾತರು ಅಂತ ಹೇಳ್ತೀವಿ. ಅಲ್ಪಸಂಖ್ಯಾತರಿಗೆ ಆ ಒಂದು ವರ್ಡ್ ಇವಾಗ ಚೇಂಜ್ ಆಗ್ತಿರ್ಬೋದು. ಬಹುಶಃ ಈಗ ಸೆನ್ಸಸ್ ಅಲ್ಲಿ ಅವರು ಬಹುಸಂಖ್ಯೆ ಆಗ್ತಿರ್ಬೋದು. ಮೈನಾರಿಟೀಸ್ ಅಂತ ಹೇಳ್ತಿದ್ದೀವಿ. ಮುಸಲ್ಮಾನ್ ಬಾಂಧವರು ಇವತ್ತು ಅವರಿಗೆ ಹೆಚ್ಚಿಗೆ ಒತ್ತು ಕೊಡುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅವರಿಗೆ ಯಾಕೆ ಹೆಚ್ಚಿಗೆ ಒತ್ತು ಕೊಡ್ತಾ ಇದೆ ಅಂದರೆ ಅವ್ರಿಗೆ ಗೊಂದಲ ಹಚ್ತಾ ಇದ್ದಾರೆ. तुम्हारा SIR जल्दी कर लेना, नहीं तो तुम्हारे को पाकिस्तान भगाया जाएगा, तुम्हारे को बांग्लादेश भगा जाएगा, तुम जल्दी कर लो नहीं तो तुम्हारा वोटर कट हो जाएगा, तुम्हारे को भगाया जाएगा ಅಂತ ಹೇಳಿ ಅವ್ರಿಗೆ ಹೆದರಿಸುವ ಕೆಲಸ ಇವತ್ತು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ಕೆಲವು ಅನ್ರಿಜಿಸ್ಟರ್ಡ್ ಸಂಘಗಳು ಏನಿವತ್ತು ನಮ್ಮ ಹೋಮ್ ಮಿನಿಸ್ಟರ್ ಅವರು ಹೇಳ್ತಾ ಇದಾರಲ್ಲ, RSS ಅನ್ರಿಜಿಸ್ಟರ್ ಸಂಘ ಅಂತ ಹೇಳ್ತಾ ಇದ್ದಾರೆ. ಆದರೆ RSS ಇಂಥ ಯಾವ ಕಾರ್ಯ ಮಾಡ್ತಾ ಇಲ್ಲ. ಈ ತನಕ ಯಾವ ಎಲೆಕ್ಷನ್ ಬೂತಲ್ಲಿ ಅವರ ಚಿಹ್ನೆ ಹಾಕೊಂಡು ವೋಟಿಂಗ್ ಮಾಡಿಲ್ಲ. ಅದೇ ಥರ ಇಂಥ ಎಲೆಕ್ಷನ್ ಸಮಯದಲ್ಲಿ
ಅವ್ರದ್ದು ಒಂದು ಸಂಘ ಬಂದು ಅಲ್ಲಿ ಇಲ್ಲಿ SIR ಕೆಲಸ ಮಾಡುವಂತ ಮಾಡ್ತಾ ಇಲ್ಲ. ಆದರೆ ಇವರದೇ ಆದ ಮತಕ್ಷೇತ್ರದಲ್ಲಿ, ಹೋಮ್ ಮಿನಿಸ್ಟರ್ ಅವರದೇ ಆದ ಮತಕ್ಷೇತ್ರದಲ್ಲಿ ಮರ್ಕಾಜ್ ಮಸೀದ್ ಐ ಹದೀಸ್ ಅಂತ ಹೇಳಿ ಒಂದು ಮದ್ರಾಸ ಇದೆ. ಆ ಮದ್ರಾಸದಲ್ಲಿ ಅಹ್ಲೆ ಹದೀಸ್ ಮದ್ರಾಸದಲ್ಲಿ ಮಜೀದಲ್ಲಿ ಮತ್ತು ಅದರ ಪಕ್ಕದಲ್ಲಿರುವ ಮದ್ರಾಸದಲ್ಲಿ ಸುಮಾರು 2-3 ದಿವಸದಿಂದ ನಾವು ನೋಡ್ತಾ ಇದ್ದೀವಿ. ವಿಡಿಯೋನು ನಾವು ಒಂದು ಅಪ್ಲೋಡ್ ಮಾಡಿದ್ದೀವಿ ಮತ್ತು ಅಧಿಕಾರಿಗಳಿಗೆ ಸಂಬಂಧಪಟ್ಟ ERO, ಚೀಫ್ ಎಲೆಕ್ಷನ್ ಆಫೀಸರ್, ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್, ಎಲೆಕ್ಟ್ರಲ್ ರಿಜಿಸ್ಟರ್ ಆಫೀಸರ್ ಎಲ್ಲರಿಗೂ ನಾವು ಇವತ್ತೇನಪ್ಪ ಅಂತಂದ್ರೆ ಮೇಲ್ ಮುಖಾಂತರ ಈ ಒಂದು ಅನ್ರಿಜಿಸ್ಟರ್ಡ್ ಸಂಘಗಳು ಏನು ಮದ್ರಾಸದಲ್ಲಿ ಏನು ವೋಟ್ ರೈಟ್ ಮಾಡ್ತಾ ಇದ್ದಾರೆ, ಜನರನ್ನು ಏನು ಒಂದು ಭಯ ಹುಟ್ಟಿಸ್ತಾ ಇದ್ದಾರೆ, ಇದನ್ನು ತಕ್ಷಣ ನಿಲ್ಲಿಸಬೇಕು. ಯಾವ ತರ ಡೋರ್ ಟು ಡೋರ್ ಏನು ನಾರ್ಮ್ಸ್ ಇದ್ದಾವೆ, ಏನು ಟರ್ಮ್ಸ್ ಕಂಡೀಷನ್ ಇದ್ದಾವೆ, ಅದ್ರ ಮುಖಾಂತರ ಪ್ರತಿ ಮನೆಗೆ ತಲುಪಿಸುವಂತ ಕೆಲಸ ಇಲ್ಲಿಯ ಎಲೆಕ್ಷನ್ ಆಫೀಸರ್ಗಳು EROಗಳು ಮಾಡ್ಬೇಕಂತ ಹೇಳಿ ನಾವು ಅವರಿಗೆ ವಿನಂತಿ ಮಾಡ್ತಾ ಇದ್ದೀವಿ. ಬಹಳ ಸ್ಪಷ್ಟವಾಗಿ ರಿಕ್ವೆಸ್ಟ್ ಇಂದ ನಾವು ಅವ್ರಿಗೆ ವಿನಂತಿ ಮಾಡ್ತಾ ಇದ್ದೀವಿ. ಇದರಲ್ಲಿ ತಾವು ಒಂದೇ ಜಾತಿ ಸೀಮಿತಿಗೆ ತಾವು ಹೆಚ್ಚಿಗೆ ಒತ್ತು ಕೊಟ್ಟು ಅಥವಾ ಅವರಿಗೆ ನೀವು ಹೆಚ್ಚಿಗೆ ಫ್ರೀಡಮ್ ಕೊಟ್ಟು ಅವ್ರದೇ ಒಂದು ಸಪ್ರೇಟ್ ತಾವು ಒಂದು ಟೀಮ್ ಆರ್ಗನೈಸ್ ಮಾಡಿ ತಾವು ಅವ್ರಿಗೆ ಫ್ರೀಡಮ್ ಆಗಿ ನೀವು ನಾರ್ಮ್ಸ್ ಉಲ್ಲಂಘನೆ ಮಾಡ್ತಾರೆ ಅಂದರೆ ನಾವು ಇದನ್ನು ಖಂಡಿಸ್ತೀವಿ. ಮತ್ತು ಇದೇ ಥರ ನಡೆದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ನಿಮ್ಮ ವಿರುದ್ಧ ನಾವು ಲೀಗಲ್ ಆಕ್ಷನ್ ತಗೋಕ್ಕೆ ಕೋರ್ಟ್ಗೂ ನಾವು ಹೋಗ್ತೀವಿ. ಅದಕ್ಕೆ ನಾವು ಸ್ಪಷ್ಟವಾಗಿ ತಮಗೆ ಮೇಲ್ ಮಾಡಿದ್ದೀವಿ. ಇವತ್ತು ತಹಸೀಲ್ದಾರ್ ಇರ್ಬೋದು, AC ಇರ್ಬೋದು, DC ಇರ್ಬೋದು, ನಮ್ಮೆಲ್ಲರಿಗೆ ನಾವು ವಿಡಿಯೋ ಸಮೇತ ಅವರು ಕೊಟ್ಟಿರುವ ಪೋಸ್ಟ್ ಸಮೇತ ಆಗ್ತಿರುವ ಘಟನೆ ಸಮೇತ ನಿಮಗೆಲ್ಲ ನಾನು ಕೊಟ್ಟಿದ್ದೀನಿ. ಈಗಾಗಲೇ ಇವತ್ತು ಸಹ, ನಿನ್ನೆ ಕೊಟ್ಟಿದ್ರು ಸಹ ಇವತ್ತು ಚಾಲ್ತಿಯಲ್ಲಿ ಇದೆ, ಇನ್ನ ತಡೆ ಆಗಿಲ್ಲ. ನಮಗೆ ಮುಜುಗರಿಯಾಗಿ ಅಲ್ಲಿ ಹೋಗಿ ತಡೆಯುವಂಥ ಪ್ರಯತ್ನ ಒಂದು ಸಮಯ ತಗಲಕ್ಕೆ ಕೊಡಬೇಡ್ರಿ. ನೀವೇ ಆಗಿ ಆ್ಯಕ್ಷನ್ ತಗೋರಿ. ಕಾನೂನು ನಿಮ್ಮ ಕೈಯಲ್ಲಿದೆ, ಕಾನೂನು ನಾವು ಕಾಯಕ್ಕೆ ತಗೊಳಕ್ಕೆ ಹೋಗಲ್ಲ. ಆದರೆ ಮೀರಿ ನೀವು ಮಾಡ್ತೀರಂದ್ರೆ ನಾವು ತಡೆಯ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ನಾವು ಹೋರಾಟ ಮುಖಾಂತರ ನಾವು ಮಾಡ್ತಿರುವ ಉಲ್ಲಂಘನದ ವಿರುದ್ಧ ನಾವು ಹೋರಾಟ ಮಾಡಬೇಕಾಗ್ತದೆ. ತಕ್ಷಣವೇ ಆಗ್ತಿರುವ ಇಲ್ಲಿಗಲ್ ಕಾರ್ಯಗಳು ಮತ್ತು ಈ ಮಸ್ಜಿದ್ಗಳಲ್ಲಿ ನಿಲ್ಲಿಸಬೇಕು. ಮತ್ತೊಂದು ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.